ಈ ರಾಜ್ಯವನ್ನ ಏನ್ ಮಾಡಕ್ ಹೊರಟಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾತನಾಡ್ತಾರೆ. ಈ ಕೊಡುವಂತ 2,000 ರೂಪಾಯಿನೇ ಕೊಡೋಕ್ಕಾಗ್ತಿಲ್ಲ. ಮುಂದಿನ ಬಾರಿ ಅಧಿಕಾರಕ್ಕೆ ಬಂದ್ರೆ ಇವ್ರು 4,000 ರೂಪಾಯಿ ಕೊಡ್ತಾರಂತೆ. ಏನು ಇವ್ರ ಮಾತನ್ನ ಕೇಳ್ಕೊಂಡ್ಬಿಟ್ಟು ಕಾಂಗ್ರೆಸ್ನವ್ರು ಮಾಡ್ತಾರಾ? ಶಾಸಕರು ಆಡಿರುವಂಥ ಮಾತಿವತ್ತು. ಗೃಹಲಕ್ಷ್ಮಿ ಹಣ ಡಬಲ್ ಆಗುತ್ತಾ ಅಂತಂದ್ರೆ ಹ್ಞೂ ಅಂತೆ. ಮುಂದಿನ ಬಾರಿ 2028ಕ್ಕೆ ಅಧಿಕಾರಕ್ಕೆ ಬಂದರೆ 2,000 ರೂಪಾಯಿ ಇರೋದನ್ನು 4,000 ರೂಪಾಯಿ ಮಾಡ್ತಾರಂತೆ. ಯಾರು ಹೇಳಿದ್ರಿ ಇವ್ರಿಗೆ? ಏನು ನಿಮಗೆ ಇಷ್ಟ ಬಂದಂಗೆ ಘೋಷಣೆ ಮಾಡ್ಕೊಂಡು ಹೋಗ್ತೀರಾ? ರಾಜ್ಯದ ಪರಿಸ್ಥಿತಿ ಏನಾಗಿದೆ, ಆರ್ಥಿಕ ಪರಿಸ್ಥಿತಿ ಏನಾಗಿದೆ ನೋಡೋಣ. ನಿಮ್ಮ ಮನೆಯಿಂದ ಕೊಡ್ರಪ್ಪ ನೋಡೋಣ. ಈ ಗ್ಯಾರಂಟಿಗಳ ಕಮಿಟಿ ಮಾಡಿದ್ರಲ್ಲ ಅವನ್ನೆಲ್ಲ ನೋಡೋಕ್ಕೆ, ಅದಕ್ಕೇನೆ ನೀವು ಸಂಬಳವನ್ನು ಕೂಡ ಜನ ಕಟ್ಟುವಂಥ ತೆರಿಗೆ ದುಡ್ಡಲ್ಲೇ ಕೊಡ್ತೀರಾ. ನಿಮ್ಮ ಶಾಸಕರಿಗೆ ಬರುವಂಥ ವೇತನದಲ್ಲೇ ಕಟ್ ಮಾಡ್ಕೊಂಡು ಕೊಡಿ ನೋಡೋಣ, ಅದಕ್ಕಾದರೂ ಆಗುತ್ತಾ ಅಂತ ಹೇಳಿ. ಏನಾಗಬೇಕಾಗಿದೆ? ಕಟ್ಟೋ ಜನ ದುಡ್ಡು ನೀನು ಕಟ್ತಾ ಇರೋ ಅಷ್ಟೇ. ಈ ಪರಿಸ್ಥಿತಿ ಬೇಕಾ ನಿಮಗೆ? 2028ಕ್ಕೆ 4,000 ರೂಪಾಯಿ ಕೊಡ್ತಾರಂತೆ. ಯಾವುದೇ ಕಾರಣಕ್ಕೂ ಇವ್ರು ಗ್ಯಾರಂಟಿ ನಿಲ್ಲಿಸ್ಬೇಡ್ರಪ್ಪ. ಅದನ್ನು ಡಿವೈಡ್ ಮಾಡಿ, ಯಾರಿಗೆ ಕೊಡಬೇಕು, ಮುಟ್ಟಬೇಕಾಗಿದೆ ಅವ್ರಿಗೆ ಮುಟ್ಟಿಸಿ, ಅದನ್ನು ಬಿಟ್ಟು 2,000 4,000 ಮಾಡ್ತಾರಂತೆ. ಏನು ಹೇಳಿದಾರೆ ಕೇಳಿಸ್ಕೊಳ್ಳಿ. ಅವ್ರಿಗೆ 24,000 ರೂಪಾಯಿ ಪ್ರತಿ ವರ್ಷ ಕೊಟ್ರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡಬೇಕು ಅಂದ್ರೆ ಎಲ್ಲರೂ ಯಾರು ಬೆಂಗಳೂರಲ್ಲಿ ಬಂದು ನೋಡಬೇಕು. ಮಾನ್ಯ ಸಭಾಧ್ಯಕ್ಷ, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದರೂ ಮುಂದಿನ ಸರ್ಕಾರ ಯಾವುದೇ ಬದಲಾವಣೆ ಆದರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಓಕೆ ಸಭಾಧ್ಯಕ್ಷ, ಗ್ಯಾರಂಟಿನ ಪಕ್ಷದವರು ಒಂದು ಮಾತು 2,000 ಅಲ್ಲ 5,000 ಕೊಡಿ, 2,000 ಅಲ್ಲ 5,000 ಕೊಡಿ. ಅವ್ರು ಮಾತಾಡಿದ್ರೆ ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಆಯ್ತು ರಂಗನಾಥ್, ಫಿನಿಶ್ ಮಾಡಿ. ಮಾತಾಡ್ತೀನಿ. ಈಗ ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028ರಲ್ಲಿ ಸರ್ಕಾರ ಬಂದ್ರೆ 2,000 ಇರೋಂಥ ಗ್ಯಾರಂಟಿ ಸ್ಕೀಮ್ನ 4,000 ರೂಪಾಯಿ ನೀವೇ ಕೇಳಿದ್ರಿ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೇವೆ.